ನಾಪಕ್ಲು ಸಮೀಪದ ಬಲ್ಲಮಾಟಿ ಗ್ರಾಮದ ನೇತಾಜಿ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ಏರ್ಪಡಿಸಿದ್ದ ನಾಲ್ನಾಡು ಅಂತರ ಗ್ರಾಮ ಹಾಕಿ ಹಾಗೂ ಮಹಿಳಾ ಹಗ್ಗಜಗ್ಗಾಟದ ನಾಲ್ನಾಡ್ ಕಪ್ ಹಾಕಿ ಉತ್ಸವವನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿದ ಕೊಡಗು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೇಟೋಳಿರ ಹರೀಶ್ ಪೂವಯ್ಯ, ಕೊಡಗು ಹಾಗೂ ಪಂಜಾಬ್ ಹಲವು ಕ್ರೀಡಾಪಟುಗಳನ್ನು ನೀಡಿದೆ. ಹಾಕಿ ಆಟವನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ರೀಡಾಪಟುಗಳಿಗೆ ವಿವಿಧ ಸಂಘ ಸಂಸ್ಥೆಗಳು, ಕ್ಲಬ್ಗಳು ಸೂಕ್ತ ತರಬೇತಿಯನ್ನು ನೀಡುತ್ತಾ ಇರುವುದು ಶ್ಲಾಘನೀಯವೆಂದರು. ಕೊಡಗು ಅಂದರೆ ಹಾಕಿಗೆ ಒಂದು ಹೆಸರಿದೆ. ಹಾಕಿ ಎಂಬುದು ಒಂದು ರಾಷ್ಟ್ರ ಕ್ರೀಡೆ ಆದರೂ ಸಹ ಇವತ್ತೊಂದು ಬೇಸರ ವಿಷಯ ಅಂದರೆ ಹಾಕಿಗೆ ರಾಷ್ಟ್ರ ಮಟ್ಟದಲ್ಲಿ ಅಷ್ಟು ಗಮನ ಸಿಗ್ತಾ ಇಲ್ಲ. ಇವತ್ತು ಕ್ರಿಕೆಟ್ ಬೇರೆ ಆಟದಲ್ಲಿ ಬೇರೆ ಕಡೆ ಗಮನ ಹೋಗ್ತಿದೆ. ಆದರೆ ಕೊಡಗು, ಕರ್ನಾಟಕದ ಕೊಡಗು ಹಾಗೂ ಪಂಜಾಬ್ ನಿಜವಾಗಲೂ ಇವತ್ತು ಹಾಕಿಯನ್ನು ಇನ್ನಷ್ಟು ಉತ್ತೇಜನ ಕೊಡುವ ದೃಷ್ಟಿಯಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಇದೆ. ಒಂದು ಉದಾಹರಣೆಗೆ ಇಂಥ ಟೂರ್ನಮೆಂಟ್ಗಳು, ಇದಕ್ಕೆ ನಿಜವಾಗ್ಲೂ ಇಂಥ ಕ್ಲಬ್ಗಳು ಸಾಧನೆ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಅಭಿನಂದನೆಗಳು. ಬೇರೆ ರೀತಿ ಇವತ್ತು 16 ವರ್ಷಗಳಿಂದ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಬಂದಿದೆ. ನಿಮಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳ್ತೇನೆ. ಹಾಗೆ ಇನ್ನು ಮುಂದಕ್ಕೂ ಎಲ್ಲರೂ ಸಹಕಾರದಿಂದ ಇವರು ಆಗ್ತಾ ಯಶಸ್ವಿಯಾಗಿ ನಡೆಯಲಿ. ಕೊಡಗು ಜಿಲ್ಲಾ ಡಿಸಿಸಿ ಬ್ಯಾಂಕ್ ಸಿಇಒ ಮಣವಟ್ಟಿರ ಜಯ ಕುಶಾಲಪ್ಪ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಕ್ರೀಡೆ ಹೆಸರುವಾಸಿಯಾಗಿದೆ. ಕ್ರೀಡಾಪಟುಗಳು ಉತ್ತಮ ತರಬೇತಿಯನ್ನು ಹೊಂದುವುದರ ಮೂಲಕ ಜಿಲ್ಲೆಯಲ್ಲಿ ಕನಿಷ್ಠ 10 ಮಂದಿ ಕ್ರೀಡಾಪಟುಗಳು ಮೇಲ್ಮಟ್ಟಕ್ಕೆ ಹೋಗುವಂತಾಗಬೇಕೆಂದರು. ಎಲ್ಲ ಒಂದು ಜನರಲ್ಲಿ ಕ್ರೀಡೆ ಅನ್ನೋದು ನಮ್ಮ ಕಟ್ಟದಲ್ಲಿ ಅಡಗಿರತಕ್ಕಂಥ ಒಂದು ವಿಷಯ. ಕೊಡಗಿನ ಜನ ಶಿಸ್ತು, ಕ್ರೀಡೆ ಮತ್ತೆ ಬೇರೆ ಬೇರೆ ಯಾವುದೇ ಒಂದು ಇದರಲ್ಲೂ ಬಹಳ ಒಂದು ಇದರಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ, ಬೇರೆ ವಿಭಿನ್ನ ರೀತಿಯ ಒಂದು ಇದು 10 ಜನ ಸೇರಿದಲ್ಲಿ ಕೊಡಗಿನವರಂದ್ರೆ ಅವರಿಗೆ ಪ್ರತ್ಯೇಕವಾದ ಒಂದು ಗೌರವ ಬೇರೆ ಕಡೆ ಹೋದ್ರೆ ಸಿಗುತ್ತೆ. ಬಟ್ ಇತ್ತೀಚೆಗೆ ಬಹಳಷ್ಟು ಟೂರ್ನಮೆಂಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಮಾಡೋದ್ರ ಜೊತೆಗೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಹಿಂದೆ ಒಂದು ಹಾಕಿ ಟೀಮ್ ಅಲ್ಲಿ ಕೊಡಗಿನವರು ಇತರ ಸುಮಾರು ಜನ ಜಾಸ್ತಿ ಕಾಣ್ತಾ ಇದ್ರು. ಪೇಪರ್ ನೋಡಿದ್ರೆ ಒಂದು 15 ಜನ ಇದರಲ್ಲಿ ಇದ್ದರೆ ಅದ್ರಲ್ಲಿ 7-8 ಜನ ಕೊಡಗಿನವರು ಇರ್ತಾ ಇದ್ರು. ಬಟ್ ಇತ್ತೀಚೆಗೆ ನಾವು ಬಿಜಾಪುರ, ಬೆಳಗಾವಿ ಮತ್ತೆ ಬೇರೆ ಕಡೆಯಿಂದ ನೋಡ್ತಾ ಇದ್ವಿ. ಅದೇ ನಮ್ಮ ರಾಷ್ಟ್ರೀಯ ತಂಡದಲ್ಲೂ ಅಷ್ಟೇ ನಾರ್ತ್ ಇಂಡಿಯಾದಿಂದ ಬಹಳಷ್ಟು ಒಳ್ಳೆ ಪ್ಲೇಯರ್ಸ್ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ಮತ್ತು ಕೊಡಗಿನಿಂದ ಕಡಿಮೆ ಜನ ಪ್ಲೇಯರ್ಸ್ ಬಂದು ಬಹಳ ಕಡಿಮೆ ಆಗ್ತಾ ಇದೆ. ಸೊ ಇದು ಸ್ವಲ್ಪ ಮುಂದೆ ಇಂಪ್ರೂವ್ ಆಗಬೇಕು. ಕ್ವಾಲಿಟಿ ಆಫ್ ಗೇಮ್ ಏನಿದೆ ಅದು ಮುಂದೆ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನಾವು ಮನಗಂಡು ಅಟ್ಲೀಸ್ಟ್ ವರ್ಷಕ್ಕೆ ಒಂದು 10 ಜನ ಪ್ಲೇಯರ್ಸ್ ಕೊಡಗಿನಿಂದ ತಯಾರಾದ್ರೆ ಅದು ನಾವು ಈ ರೀತಿಯ ಒಂದು ಟೂರ್ನಮೆಂಟ್ ಮಾಡಿದ್ದಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ಕೊಂಡು ಈ ಟೂರ್ನಮೆಂಟ್ ಮುಂದಕ್ಕೆ ಯಶಸ್ವಿ ಕಾಣಲಿ. 18 ವರ್ಷ ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ ಮಾತನಾಡಿ, ನಾಲ್ಕನಾಡು ವ್ಯಾಪ್ತಿಯ ಕ್ರೀಡಾಪಟುಗಳನ್ನು ಒಗ್ಗೂಡಿಸಿ ಹಾಕಿ ಟೂರ್ನಮೆಂಟ್ ಅನ್ನು ಪ್ರತಿ ವರ್ಷ ಆಯೋಜಿಸಲಾಗ್ತಾ ಇದೆ ಎಂದರು. ಕಳೆದ 2014ರಿಂದ 8 ವರ್ಷಗಳ ಕಾಲ ಈ ಟೂರ್ನಮೆಂಟ್ ನಿಂತೋಗಿತ್ತು. ಒಂದು ಆರ್ಥಿಕ ಸ್ಥಿತಿ, ಮತ್ತೊಂದು ಕೋವಿಡ್ ಒಂದು ಸಮಯದಲ್ಲಿ 4-5 ವರ್ಷ ನಾವು ನಿಲ್ಲಿಸಬೇಕಾಯ್ತು. ಇದನ್ನು ನಾವು ಪುನರ್ ಪ್ರಾರಂಭ ಮಾಡಿ ಇವತ್ತು ಕಳೆದ ವರ್ಷ ಅಪಚಿಟ್ಟ ಕುಟುಂಬಸ್ಥರು ಸ್ಪಾನ್ಸರ್ಸ್ ಆಗಿ ಬಂದರು. ಈ ವರ್ಷ ನಮಗೆ ಪ್ರಸನ್ನ ಉದ್ಯಮಿಗಳು ಬೆಂಗಳೂರಿನಲ್ಲಿ ಉದ್ಯಮಿ ಆಗಿದ್ದಾರೆ. ಅವರು ಮೂಲತಃ ಬಲ್ಲಮಾಟಿಯವರು. ಬಹಳಷ್ಟು ಸಮಾಜ ಸೇವೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಅಲ್ಲದೆ ವಿಜಯವಾಣಿಯವರ ವಿಜಯಾನಂದ ಪ್ರಶಸ್ತಿ ಇತ್ತೀಚೆಗೆ 2 ವಾರಗಳ ಹಿಂದೆ ಅವರು ದುಬೈನಲ್ಲಿ ಬಹಳ ದೊಡ್ಡ ವಿಜಯಾನಂದ ಒಂದು ಸಂಸ್ಥೆಯಿಂದ ಉತ್ತಮ ಅಪ್ಕಮಿಂಗ್ ಎಂಟರ್ಪ್ರೈನರ್ ಉದ್ಯಮಿ ಅಂತ ಹೇಳಿ ಅವರಿಗೆ ದುಬೈಯಲ್ಲಿ ಸನ್ಮಾನಿಸಲಾಯಿತು. ನಾಲ್ನಾಡ್ ಹಾಕಿ ಕ್ಲಬ್ ಅಧ್ಯಕ್ಷ ಕರವಂಡ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಸಂದರ್ಭ ಕ್ಲಬ್ನ ಉಪಾಧ್ಯಕ್ಷ ಕೈಬೇಲಿರ ಉಮೇಶ್ ಉತ್ತಪ್ಪ, ಕಾರ್ಯದರ್ಶಿ ಚಂಗೇಟಿರ ಕುಮಾರ್ ಸೋಮಣ್ಣ, ಖಜಾಂಚಿ ಚಿಎಂಡಿ ದಿನೇಶ್, ಸಹ ಕಾರ್ಯದರ್ಶಿ ಮಚ್ಚೂರ ಯದುಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. Balls in favor of ಕನ್ನಡ ಅವಕಾಶ ಅಂತ ಕನ್ವರ್ಟ್ ಮಾಡಿದ್ರು. ಬಾಲ್ ಆಚೆ ತುಂಬಿಕೊಳ್ಳಿ, ಆಚೆ ರಕ್ಷಣೆ ಮುಖಡ್ರ ಕುಶಾಲಪ್ಪ.
ಇಕ್ಕಾಯ್ತು ಬೆಂಗಳೂರು ನಡೆದಂಥ ಇಂಟರ್ ಸಂಘ ಹಾಕಿ ಟೂರ್ನಮೆಂಟ್ ಮುಖಾಂತರ ಕುಶಲತೆ ನಲ್ಲರು ಪ್ರದರ್ಶನ ಅಂಗಡ ತಂಡ ಕಾಣಿಸಿ ನಲ್ಲರು ಗೋಲ್ ಕೀಪಿಂಗ್ ಪ್ರದರ್ಶನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಪುಲಿಗೋಡ್ ವರ್ಸಸ್ ಕೊಳಕೇರಿ ಈ ಮ್ಯಾಚ್ ಅಪ್ರಿಷಿಯೇಟ್ ಮಾಡಿದ್ರು ಆನ್ ದಿ ಲೆಫ್ಟ್ ಶ್ರೀನಿವಾಸ್ ಎಂಪೈರ್ ಆಫ್ ಹಾಕಿ ಫುಟ್ ಚೇಂಜ್ ಅಪ್ರೋಚ್ ಮೊನ್ನೆ ಆನ್ ದಿ ರೈಟ್ ನ್ಯಾಷನಲ್ ಎಂಪೈರ್ ವಾಸ್ ಪಾರ್ಟ್ ಆಫ್ ಹಾಕಿ ಕರ್ನಾಟಕ ಬಹಳ ಚೆನ್ನಾಗಿ ನಾನೇ ರಿಜಿಸ್ಟರ್ಡ್ ಮೊನ್ನೆ ನಮ್ಮ ತಂಡದ ಸುಮಾರು ನ್ಯಾಷನಲ್ ಓಪನ್ ಟೂರ್ನಮೆಂಟ್ಸ್ ಹೊಳೆ ತಾಲೂಕಿನ ತಂಡ ಸುಮಾರು ಟೂರ್ನಮೆಂಟ್ಸ್ കളിച്ചിട്ടുണ്ട്. ಶೌರ್ಯ ಸೋಮಯ್ಯ ಗಾಂಡ ಓನರ್ಶಿಪ್ ನಡ್ಕೊಂಡು ಎಂಗಡ ಪಪ್ಪ ಅವരുടെ പവിന് ഉണ്ട് നിങ്ങൾക്ക് നിളമിന് പോയതാണ് ഓൺ ബിഹാഫ് ഓഫ് നാലാണ്ട് ഓക്കിക്കും. താങ്ക്സ് ഫോർ കമ്മിങ് ഹിയർ. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪೋಕ್ಲು.